ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಮಗದೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲಾಸ್ಟು ವೀಡಿಯೋದಲ್ಲಿ ಆಕ್ವಾಡಕ್ಟ್ ಒಂದು ಏನಿದೆ ಸೇತುವೆ ಅದನ್ನು ನೋಡಿಕೊಂಡು ಇವಾಗ ಶೆಟ್ಟಿಹಳ್ಳಿ ಚರ್ಚ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಆಕ್ವಾಡಕ್ಟ್ ಎಪಿಸೋಡು ನೋಡಿಲ್ಲ ಅಂದವರು ನೋಡ್ಕೊಂಡು ಬನ್ನಿ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೂ ಕೂಡ ಅಂತ ಹೇಳ್ತಾ ಶೆಟ್ಟಿಹಳ್ಳಿ ಚರ್ಚ್ಗೆ ಹೋಗುವಂಥ ಎಪಿಸೋಡನ್ನ ಮುಂದುವರಿಸ್ತಾ ಇದ್ದೀನಿ. ಓಕೆನಾ? ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 25 ಕಿಲೋಮೀಟ್ರ್ ಇದೆ. ಇದನ್ನು ಸೇಮ್ ಅಷ್ಟೇ 25 ಕಿಲೋಮೀಟ್ರಲ್ಲೇ ಬಂದುಬಿಡುತ್ತೆ. ಹೋಗ್ತಾಯಿದ್ವಿ ಶಾರ್ಟ್ಕಟ್ಟಲ್ಲಿ. ಆದರೆ ರೋಡ್ಗಳು ಒಂದೊಂದು ವಿಲೇಜಲ್ಲಿ ಚೆನ್ನಾಗಿಲ್ಲ, ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಹೋಗ್ತಾಯಿದ್ವಿ. ಬಟ್ ನಮಗೇನಪ್ಪ ಅಂದರೆ ಇವಾಗ ತೊಂದರೆ ಆಗಿದ್ದು, ನಾವು ಒಂದು ವಾಟ್ರ್ ಬಾಟ್ಲ್ ತೊಗೊಳ್ಳಿಲ್ಲ. ತಿನ್ನೋಕ್ಕೆ ಏನಾದರೂ ಸ್ನ್ಯಾಕ್ಸು ಏನಾದರೂ ತೊಗೊಬೇಕಾಯ್ತು. ಯಾಕೆಂದರೆ ನೀವು ಈ ಕಡೆ ಎಲ್ಲೇ ಬಂದ್ರೂ ಒಂದು ಹೋಟೆಲ್ ಸಿಗೋಲ್ಲ, ಒಂದು ಅಂಗಡಿಗಳು ಸಿಗೋಲ್ಲ. ಅಲ್ಲಿ ಟೂರಿಸ್ಟು ಸ್ಪಾಟ್ ಇದೆಯಲ್ಲ, ಅಲ್ಲೂ ಅಷ್ಟೇ ಒಂದು ಅಂಗಡಿ ಮುಂಗಟ್ಟು ಏನೂ ಸಿಗೋಲ್ಲ. ಆದ್ದರಿಂದ ಬರೋರು ದಯವಿಟ್ಟು ಊಟ ತಿಂಡಿ ತರೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟು ನೀರಾದರೂ ತೊಗೊಂಡು ಬನ್ನಿ. ಒಂದು 2 ಲೀಟ್ರ್ ಆದರೂ ತೊಗೊಂಡು ಬನ್ನಿ. ಇಬ್ಬರಾಳು ಬಂದರೆ ನೀರಂತೂ ಬೇಕೇ ಬೇಕು. ಯಾಕೆಂದರೆ ನಾವು ನೀರು ಕೂಡ ನಾವು ಕುಡ್ದಿಲ್ಲ, ನೀರು ಕುಡಿಬೇಕು. ಬಟ್ ಎಲ್ಲೂ ಅಂಗಡಿಗಳು ಸಿಗ್ತಾಯಿಲ್ಲ, ಏನೂ ಸಿಗ್ತಾಯಿಲ್ಲ. ಹಾಗೆ ಹೋಗ್ತಾಯಿದ್ದೀವಿ. ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ನಾವಿವಾಗ ನೋಡಿದ್ವಲ್ಲ ಆಕ್ವಾಡಕ್ಟು, ಅದು ಈ ಕಡೆ ಅಲ್ಲಿಗೆ ಸ್ಟಾಪ್ ಆಗೈತೆ, ಇನ್ನೂ ವರ್ಕ್ ನಡೀತಾ ಇದೆ. ಹಾಂ, ಅಲ್ಲಿಗೆ ಇನ್ನೂ ಮುಂದಕ್ಕೆ ಹೋಯ್ತೈತೆ. ಅದು ಎಲ್ಲಿ ಗಂಟೆ ತೊಗೊಂಡೋಗ್ತಾರೋ ಗೊತ್ತಿಲ್ಲ. ಇವಾಗ ಹೆಚ್ಚು ಕಡಿಮೆ ಅದೇ 1.5 ಕಿಲೋಮೀಟ್ರ್ ಐತೆ. ಇದೇನಾ ಅದು? ಏನೋ ಮರ ಇಲ್ಲಿ ಗಂಟೆನೂ ತಗೊಬಂದವ್ರಿ. ಹಾಂ, ಅದೇ ನೆಲದ ಮೇಲೆ ಬಂದೈತೆ. ಇಲ್ಲಿ ಡೌನ್ ಇರೋದ ಕಡೆ ಮತ್ತೆ ಪುನಃ ಮಾಡೋರೆ. ಎಲ್ಲಿ ಲೆಫ್ಟಾ ರೈಟಾ? ಯಾವುದೋ ರೋಡಿಗೆ ಬಂದವು, ಯಾವುದೋ ಮೇಯ್ನ್ ರೋಡ್ ಇದು, ಡಬಲ್ ರೋಡು. ಕೆಂಪು ಸುಂದರಿ ಇವಾಗ ಬಿತ್ತು ನೋಡಪ್ಪ ಕಣ್ಣಿಗೆ. ಕೆಂಪು ಸುಂದರಿ ಮರ್ಕುಲಿ. ನಾವು ಬಂದ್ವಲ್ಲ ಅಲ್ಲಿಗೆ ಹೋಗ್ತೈತೆ ನೋಡಿ, ಲೆಫ್ಟು ಮರ್ಕುಲಿ ಮೇಲೆ ಬಂದಿದ್ದು ನಾವು, ಅಲ್ಲಿಗೆ ಹೋಗ್ತಾಯಿದ್ದೆ ಇವಾಗ. ಅದು ವಾಟರ್ ಟ್ಯಾಂಕ್ ನೋಡಿ ಎಷ್ಟು ದೊಡ್ಡದಾಗಿದೆ. ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಇದು. ಯಾವುದೋ ಹೈವೇ ರೋಡ್ಗೆ ಬಂದ್ವಪ್ಪ. ಹಾಸನ್ ಟು ಹೊಳೆನರಸೀಪುರನ ಚನ್ನರಾಯಪಟ್ಟಣ ಇರ್ಬೋದು ಇದು. ಹಾಸನ್ ಟು ಹೊಳೆನರಸೀಪುರ ಅಂತ ಅನಿಸುತ್ತೆ. ಇದು ಅರ್ಕಲ್ಗೂಡು ರೋಡಾ? ಹಾಸನ ಕೈಗಾರಿಕಾ ಕೇಂದ್ರ. ಹಾಂ, ನೆಲಮಟ್ಟದ ಜಲ ಸಂಗ್ರಹಾಲಯ, ಅದೇ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅದು. KDB ಹಳೆಬೀಡು ಬೇಲೂರು ಧರ್ಮಸ್ಥಳ ಸೀದಾ. ಹಾಸನ ಕೈಗಾರಿಕಾ ಪ್ರದೇಶ, ಹಾಸನ್ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದುಬಿಟ್ಟಿದ್ದೀವಿ ಗುರುವೇ. ಹಾಸನ ಇಂಡಸ್ಟ್ರಿಯಲ್ ಏರಿಯಾ ಇದು. ಬೆಂಗಳೂರು ಬೆಂಗಳೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ನೋಡ್ದಂಗೆ ಆಯ್ತದೆ. ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗೈತೆ. ಎಲ್ಲಾದರೂ ಊಟ ಏನಾದರೂ ಮಾಡ್ಬೋದಾಗಿತ್ತು. ಊಟ ನಡಿ, ಎಲ್ಲಾದರೂ ಒಂದು ಅಂಗಡಿ ಬೇಕ್ರಿ ಏನಾದ್ರು ಇದ್ರೆ ಹಾಕೋ ಸೈಡ್ಗೆ. ಇದು ಹಾಸನ್ ಟು ಅರ್ಕಲ್ಗೂಡು ರೋಡಾ? ಇದ್ಯಾವ ರೋಡು? ಗೊರೂರು. ಸೀದಾ ಒಂದೇ ರೋಡ್ ಹಂಗಾರೆ. ಹಾಂ, ಸರಿ. ಹಾಸನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಸಕ್ಕ ದೊಡ್ಡದಾಗಿದೆ ಗುರುವೇ. ಸುಮಾರು ಒಂದು 4 ಕಿಲೋಮೀಟ್ರ್ ಮುಂದೆ ಇಲ್ಲಿವರೆಗೂ ಐತೆ. ಇನ್ನೂ ಮುಂದಕ್ಕೆ ಐತೆ ನೋಡಿ. ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಸರಿಯಾಗಿ ಮಾಡ್ಬೋದು ಇಂಡಸ್ಟ್ರಿಯಲ್ ಏರಿಯಾ. ಈ ಕಡೆ ತುಂಬ ಜಾಗ ಇದೆ ದೊಡ್ಡದಾಗಿ. ಆದರೂ ದೊಡ್ಡ ಕಂಪ್ನಿಗಳೆಲ್ಲ ಇದಾವಪ್ಪ ಇಲ್ಲಿ. ಲೆಫ್ಟಾ? ಇದು ಗೊರೂರು ರೋಡು. ಊಟ ಏನಾದ್ರು ಮಾಡ್ಕೊಳ್ಳೋ ಬಲಾತೆಗೆ ಇಲ್ಲಿ ಆಯ್ತಲ್ಲ ಹೋಟ್ಲುಗಳು. ನಡಿ ಸೈಡ್ಗೆ.
ಟೈಮ್ ಎಷ್ಟು? 4 ಗಂಟೆ ಸ್ನೇಹಿತರೆ. ಇವಾಗ ಊಟ ಮಾಡಿದ್ವಿ. ಏನು ಸಿಕ್ಕಿಲ್ಲ ನಮಗೆ. ಯಾವ ಹೋಟ್ಲು, ಯಾವ ಅಂಗಡಿ, ಒಂದು ಲೋಟ ನೀರು ಕೂಡ ಸಿಕ್ಕಿರಲಿಲ್ಲ. ಇವಾಗ ಇಲ್ಲಿ ಯಾವುದೋ ಸ್ಪೈಸ್ ತಡಕ ಹೋಟೆಲ್ನಲ್ಲಿ ಊಟ ಮುಗಿಸ್ಕೊಂಡ್ವು. 120 ರೂಪಾಯಿ ಆಯಿತು. ಏನಪ್ಪ ಊಟ ಮಾಡಿದ್ವು ಅಂದರೆ, ಒಂದು ಕುಷ್ಕ, ಒಂದೊಂದು ಮೊಟ್ಟೆ, ಇಬ್ಬರು ಸೇಮು. 120 ರೂಪಾಯಿಲಿ ಚೆನ್ನಾಗಿತ್ತು. ಊಟ ಮಾತ್ರ ಸಖತ್ತಾಗಿತ್ತು. ಕುಷ್ಕ ಒಳ್ಳೆ ಟೇಸ್ಟಾಗಿತ್ತು. ಒಂದೊಂದು ಮೊಟ್ಟೆ ತೊಗೊಂಡ್ವು, ಊಟ ಮಾಡ್ಕೊಂಡಿದ್ದಾಯಿತು. ಮನೆಗೆ ಹೋಗ್ತಾ ಇರೋಣ ಇವಾಗ. ಶೆಟ್ಟಿಯಲ್ಲಿ ಚರ್ಚು ನಾನ್ ಸ್ಟಾಪ್. ಬೆಳಗ್ಗೆಯಿಂದ ಕರೆಕ್ಟಾಗಿ 204 ಕಿಲೋಮೀಟ್ರು, 205 ಕಿಲೋಮೀಟ್ರ್ ಓಡಿದೆ. 205 ಕಿಲೋಮೀಟ್ರು, ಅರ್ಧ ಟ್ಯಾಂಕ್ ತೋರಿಸ್ತಾ ಇದೆ ಪೆಟ್ರೋಲು. ಪರವಾಗಿಲ್ಲ, ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೈಲೇಜು. ನಾನು ಅಂದ್ಕೊಂಡಂಗೆ 500 ಕಿಲೋಮೀಟ್ರ್ ಓಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ಯಾವುದೋ ಕಟ್ಟಾಯ ಅಂತೆ. ಕಟ್ಟಾಯ ಹತ್ರ ಹೋಗ್ತಾಯಿದ್ದೀವಿ ಈಗ. ಮಲ್ಲಿಗೆ ಬಾಳು ಆರೋಡ ಯಾರ್ದು? ಹಾಂ ಮಲ್ಲಿಗೆ ಬಾಳು. ಹೌದಾ? ಏನು ರೋಡು ಗುರುವೆ ಇದು? ಹೈ ಕ್ಲಾಸ್ ರೋಡು. ಟೈಮ್ ಹಾಗೆ ಹೋಯ್ತಪ್ಪ. ಅಲ್ಲೇ ಸಂಜೆ ಆಗ್ತಾಯಿದೆ. ರೋಡ್ ಮಾತ್ರ ಕೇಳಲೇಬೇಡಿ. ಇದನ್ನ ಖರಾಬ್ ಅಂದರೆ ಖರಾಬ್ ರೋಡು. ಯಾವುದಪ್ಪ ಇನ್ನೂ ಎಷ್ಟು ಹೋಗ್ಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾಯಿದ್ವಿ. ಮೊಬೈಲ್ ನಂದು ಸ್ವಿಚ್ ಆಫ್ ಆಗೋಯ್ತು. ನಮ್ಮ ಸ್ವಾಮಿಡು ಕರ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮ ಸ್ವಾಮಿಡವರು ಎಲ್ಲಿ ಹೋಗ್ತಾರೆ ಅಲ್ಲಿ ನಾವು ಹೋಗ್ತಾ ಇರ್ತೀವಿ ಅಷ್ಟೇ ಸ್ನೇಹಿತರೆ. ಅದು ಹಾಸನ ಟು ಅರ್ಕಲ್ಗೂಡು ರೋಡಲ್ಲಿ ಬಂದು ಇಲ್ಲಿ ರೈಟ್ ತೊಗೊಂಡು ಹೋಗ್ತಾಯಿದ್ವಿ. ಇದು ಯಾವುದೋ ಒಂದು ಒಳಗಡೆ ರೋಡು ಮ್ಯಾಪು ಇಲ್ಲಿ ತೋರಿಸ್ತಾ ಇದೆ. ಗೊತ್ತಿಲ್ಲ ನಮಗೆ, ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ. ಹಂಗಾಗಿ ರೋಡ್ ಮಾತ್ರ ಫುಲ್ಲು ಗುಂಡಿ ರೋಡು. ಜೊತೆಗೆ ಕ್ರಷರ್ ಲಾರಿಗಳೆಲ್ಲ ಓಡಾಡಿ ಈ ಥರ ಆಗಿದೆ ಇಲ್ಲಿ ರೋಡ್ಗಳು. ಏನು ಮಾಡೋಕ್ಕಾಗಲ್ಲ. ಬಟ್ ಅದೇ ರೋಡಲ್ಲಿ ಹೋಗ್ತಾಯಿದ್ವಿ. ಪುಣ್ಯಕ್ಕೆ ನೀರೇನೋ ಹಾಕಿದ್ದಾರೆ ಸದ್ಯಕ್ಕೆ, ಧೂಳು ಎಳ್ದೇ ಇರೋ ಥರ ಇರಲಿ ಅಂತ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಕ್ರಷರ್ ಲಾರಿ, ಟ್ರ್ಯಾಕ್ಟರು ಎಲ್ಲ ಓಡಾಡ್ತಾ ಇದ್ದಾವೆ ಇಲ್ಲಿ, ಹೆವಿ ಗಾಡಿಗಳು. ಎಷ್ಟು ದೂರ ಇದೇ ಥರ ಇದೆಯೋ ಏನೋ ಗೊತ್ತಿಲ್ಲ. ಅಲ್ಲಿವರೆಗೂ ಇದೇ ಥರ ಇದ್ರೆ ಅಂತೂ ಇನ್ನೂ ಕಷ್ಟ ಆಗುತ್ತೆ. ಇದೇನು ಗುರು, ಶೆಟ್ಟಳ್ಳಿ ಚರ್ಚ್ಗೆ ಹೋಗೋ ರೋಡ್ ಈ ಥರ ಇದೆಯಾ? ಅಯ್ಯೋ ದೇವರೇ ಹೋಗತ್ತೆ. ಇದೇ ರೋಡ ಯಾವುದು? ಹಾಂ, ಏನು ಹಿಂಗದೆ ರೋಡು? ಲೆಫ್ಟಾ ಸೀದಾ? ಇಲ್ಲಿ ಯಾವ ಶೆಟ್ಟಳ್ಳಿ ಚರ್ಚ್ ಇದೆಯಪ್ಪ ಈ ರೋಡಲ್ಲಿ? ಮೋಸ್ಟ್ಲಿ ಮೇಯ್ನ್ ರೋಡ್ ಬಿಟ್ಟಿದೆಯೇನೋ ಅನಿಸುತ್ತೆ. ಮೇಯ್ನ್ ರೋಡ್ ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ ಅನಿಸುತ್ತೆ. ಇದೇ ರೋಡಾ? ಏನು ಹಿಂಗೆ ಖರಾಬ್ ಆಗೋದಿಲ್ಲ ರೋಡು ಅಂತ? ಹಾಂ. ಎಷ್ಟು ದೂರ ಐತೆ? 10 ಕಿಲೋಮೀಟ್ರು. ಇದೇ ಥರ ಇದ್ದರೆ ಅಷ್ಟೇ ನಮ್ಮ ಕತೆ ಮುಗೀತು. ಅಯ್ಯೋ ರಾಮ. ಹಾಂ, ಬಾಲ ಯಾವ ಬೂತ್ ಬಂಗ್ಲೆ ನೋಡೋಣ. ಇಷ್ಟೊತ್ತಿನಲ್ಲಿ ಹೋದ್ರೆ ಏನು? ಬಾ ಬೇಗ. ಟೈಮ್ ಆಗ್ಬಿಟ್ಟೈತೆ, ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ. ರೋಡ್ ಚೆನ್ನಾಗಿರೋ ಕಡೆ ಸ್ವಲ್ಪ ಪಿಕಪ್ ಮಾಡಿಕೊಂಡ್ರೆ ಸ್ಟ್ರೈಟು. ಓ, ಇದ್ರೊಳಗಡೆನೇ ಇರಬೇಕು.
ಎಲ್ಲಿ ಅಲ್ಲಿ ಅದಾ? ಹಾಂ, ಹಾಂ, ಇಲ್ಲೇ ಐತಲ್ಲ, ಇಲ್ಲೇ ಐತೆ ಸ್ನೇಹಿತರೆ, ಇಲ್ಲೇ ಇದೆ, ಇಲ್ಲೇ ಪಕ್ಕದಲ್ಲೇ. ಓ, ಇದು ಶೆಟ್ಟಿಹಳ್ಳಿ ಚರ್ಚು ಅಂದರೆ ಇದು ಹಳೆ ಚರ್ಚು, ಅವತ್ತಿನ ಕಾಲದ್ದು. ಇದು ಮುಳುಗಡೆ ಆಗಿದೆ, ಹಾಗಾಗಿ ಇಲ್ಲಿ ಊರೊಳಗಡೆ ಅವರು ಮತ್ತೆ ಮರುಸ್ಥಾಪನೆ ಮಾಡ್ಕೊಂಡಿರ್ಬೇಕು ಅಂತ ಅಂದ್ಕೊತೀನಿ. ಶೆಟ್ಟಿಹಳ್ಳಿ ಕೆರೆ. ಓಹೋ, ಏನು ಗುರುವೆ ಕೆರೆ ಇದು! ಇಷ್ಟೊಂದು ದೋಣಿ ತೆಪ್ಪಗಳು. ವಾವ್, ಸೂಪರ್ ಆಗೈತಲ್ಲ ಗುರು. ಹಾಂ, ಅದ್ಭುತವಾಗಿದೆ, ಅದ್ಭುತವಾಗಿದೆ. ಲೊಕೇಶನ್ನು ಸಖತ್ತಾಗಿದೆ ಮಾತ್ರ. ದೋಣಿಗಳು ನೋಡಿ ಎಷ್ಟೊಂದಿದ್ದಾವೆ. ಬೆಳಗ್ಗೆನೇ ಬಂದರೆ ಇಲ್ಲಿ ಏನು ಒಳ್ಳೆ ಆ್ಯಕ್ಟಿವಿಟೀಸ್ಗಳು ಇರ್ಬೋದು ಅಂತ ಅಂದ್ಕೊತೀನಿ. ಶೆಟ್ಟಿಹಳ್ಳಿ ಚರ್ಚು ಇದು ಇನ್ನೇನೆಲ್ಲ ಬಿದ್ದೋಗುತ್ತೆ ಗುರು, ಎಲ್ಲ ಹಳೆಯದಾಗಿ ಇದ್ರ ಆಯಸ್ಸೆಲ್ಲ ಮುಗಿಯೋಕ್ಕೆ ಬಂದೈತೆ. ಹಾಂ, ಇಲ್ಲೇನು ಶೂಟ್ ಮಾಡಿ ಏನು ಅಷ್ಟೊಂದೇನು ಇದು ಅನ್ನಿಸ್ತಾ ಇಲ್ವಪ್ಪ. ಹಾಂ, ಶೆಟ್ಟಿಹಳ್ಳಿ ಚರ್ಚು ಸ್ನೇಹಿತರೆ ನೋಡ್ತಾ ಇರ್ಬೋದು. ನೀರು ತುಂಬಾ ಕಡಿಮೆ ಇದೆ. ಒಟ್ಟಿನಲ್ಲಿ ಇವಾಗ ಆಟ ಆಡೋಕ್ಕೆ ಚೆನ್ನಾಗಿದೆ ನೀರು. ಓಕೆನಾ? ಅದು ಬಿಟ್ಟರೆ ಇದು ಎಂಟ್ರೆನ್ಸ್ ಅನಿಸುತ್ತೆ. ಇದು ಎಂಟ್ರೆನ್ಸು ಇದಾ? ಈ ಥರ ಇದೆ ನೋಡಿ ಶೆಟ್ಟಿಹಳ್ಳಿ ಚರ್ಚು. ಎಲ್ಲ ಬಿದ್ದೋಗಿದೆ, ಏನೂ ಇಲ್ಲ. ಹಾಂ, ಓ, ಬಿದ್ದೋಗೈತೆ ಇದು. ಹಾಂ, ಬಿದ್ದೋಗಿರೋದು ಇದು. ಈ ಥರ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಶೆಟ್ಟಿಹಳ್ಳಿ ಚರ್ಚು. ಇದೇನಪ್ಪ ಅಂದರೆ ಸಂಜೆ ಬರಬೇಕು, ಸೂರ್ಯ ಮುಳುಗಿರಬೇಕು, ಯಾರೂ ಇರಬಾರ್ದು, ಒಬ್ಬರೇ ಬರಬೇಕು. ಆವಾಗ ಏನೋ ಒಂಥರ ಕಾಣಿಸುತ್ತೆ. ಇದು ಚೆನ್ನಾಗಿತ್ತು ಕಣ, ಇವಾಗೆಲ್ಲ ಬಿದ್ದೋಗ್ಬಿಟ್ಟೈತಿ ಇದು. ನಾಲ್ಕೈದು ಗಂಟೆ. ಇವಾಗ ಎಷ್ಟು ಟೈಮು? ಜಾಸ್ತಿ ಆಗದೆ ನಂದರಲ್ಲಿ ಸ್ವಿಚ್ ಆಫ್ ಮೊಬೈಲು. ಹಾಂ, 5 ಗಂಟೆ. ಸೂರ್ಯ ಮುಳುಗಿರಬೇಕು. ಅದೇ ಏನಾಗಿರ್ತದೆ, ಬಿದ್ದೋಗೈತೆ ಎಲ್ಲ. ಚರ್ಚ್ ಬಂದು 1860ರಲ್ಲಿ ಕಟ್ಟಿರ್ತಾರೆ. ಓಕೆನಾ? ಫ್ರೆಂಚ್ ಮಾದರಿಯಲ್ಲಿ, ಫ್ರೆಂಚ್ ಗೋತಿಕ್ ಶೈಲಿಯಲ್ಲಿ ಕಟ್ಟಿರ್ತಾರೆ. ಅದಾದಮೇಲೆ 1960ರಲ್ಲಿ ನೋಡ್ತಾ ಇರ್ಬೋದು, ಈ ಹೇಮಾವತಿ ನೀರೇನಿದೆ ಇದರದ್ದು ಒಂದು ಡ್ಯಾಮ್ನ 1960ರಲ್ಲಿ ನಿರ್ಮಾಣ ಮಾಡಿದ್ಮೇಲೆ ಈ ಚರ್ಚು ಸಂಪೂರ್ಣವಾಗಿ ಮುಳುಗೋಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಗಿಡ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ನೀರು ಬಂದು ಮುಚ್ಚೋಗುತ್ತೆ. ಅದಾದಮೇಲೆ ಹೇಮಾವತಿ ಡ್ಯಾಮ್ನ ಕಟ್ಟಿದ ನಂತರ 1960ರಲ್ಲಿ ಇದನ್ನು ಬಿಟ್ಟು ಆ ಕಡೆ ಮೇಲೆ ಸ್ಥಳಾಂತರಗೊಂಡಿದ್ದಾರೆ ಅಷ್ಟೇ. ಹೇಮಾವತಿ ಡ್ಯಾಮ್ ಕಟ್ಟಿದ ಮೇಲೆ ಒಟ್ಟಿನಲ್ಲಿ ಇದು ಸಂಪೂರ್ಣವಾಗಿ ನಿಂತೋಯ್ತು ಅಂತ ಹೇಳ್ಬೋದು. ಇದೇನಾಗುತ್ತೆ, ಫುಲ್ಲು ನೀರು ಬಂದು ತುಂಬಿದಾಗ ಇದು ನೀರು ಅಲೆಗಳು ಹೊಡೆದು ಒಂದೊಂದೇ ಬಿದ್ದೋಗ್ತಾ ಇದ್ದಾವೆ.
ಈ ಥರ ಇದೆ. ಒಟ್ಟಿನಲ್ಲಿ ಏನು ನೋಡೋಂಥದ್ದು ಏನಿಲ್ಲ, ಕ್ಯೂರಿಯಾಸಿಟಿಯಿಂದ ಬಂದೆ. ಏನು ನಮಗೆ ಅಷ್ಟೇನು ಅನಿಸಿಲ್ಲ ಇದು. ಬನ್ನಿ ಹೋಗೋಣ ಇವಾಗ ಮುಂದೆ. ಅಲ್ಲೊಂದು ದೇವಸ್ಥಾನ ಇದೆ, ಏನು ಡಿಸೈನ್ ಸಖತ್ತಾಗಿ ಕಟ್ಟೋರು ಮಾತ್ರ. ಎಲ್ಲ ಬಿದ್ದೋಯ್ತವೆ ಈಗ ನೋಡಿ. ಅಲ್ಲಿ ಓಪನ್ ಆಗೈತಲ್ಲ ಅದು ಬಿದ್ದೋಯ್ತದೆ, ಇದು ಓಪನ್ ಆಗಿದೆ, ಇದು ಬಿದ್ದೋಯ್ತದೆ. ಇನ್ನೊಂದು ಸಲ ಮುಳುಗಿದ್ರೆ ಆಲ್ಮೋಸ್ಟು ಬಿದ್ದೋಗುತ್ತೆ ಅಲ್ಲವ. ಹಾಂ, ಇದೇನಿದು ಓಪನ್ ಇದು? ಅಲ್ಲ ಇದು ಓಪನ್ ಅಂತ. ಹಾಂ, ಓಪನ್ ಆಯಿತಾ? ಇದು ಒಂಥರ ಡಿಸೈನ್ ಸಖತ್ತಾಗೈತಿ ಇದು. ಹಾಂ, ಇದು ಎಂಟ್ರೆನ್ಸು. ಚೆನ್ನಾಗೈತೆ. ಇದು ಎಂಟ್ರೆನ್ಸ್ ಸಖತ್ತಾಗೈತೆ. ಸ್ನೇಹಿತರೆ, ನೀವು ನೋಡಿದ್ರೆ ಶೆಟ್ಟಿಹಳ್ಳಿ ಚರ್ಚು ಈ ಥರ ಇದೆ. ಏನು ಅಂಥದ್ದೇನು ಅನ್ನಿಸ್ಲಿಲ್ಲ ನನಗೆ. ಬಟ್ ಅದು ಚಾಲ್ತಿಯಲ್ಲಿ ಇರ್ತಲ್ಲ ಅವಾಗಂತೂ ಸಖತ್ತಾಗಿರುತ್ತೆ ನೋಡೋಕ್ಕೆ. ಅದು ಸಖತ್ತು ಡಿಸೈನ್ ಚೆನ್ನಾಗಿದೆ. ತುಂಬ ಪುರಾತನ ಕಾಲದ್ದು ಅಂತ ಹೇಳ್ಬೋದು. 1860 ಅಂದರೆ 1960ರಲ್ಲಿ ಡ್ಯಾಮ್ ಕಟ್ಟಿದಾಗ ಎಚ್ಚರದು. 100 ವರ್ಷ ಅದು ಇಲ್ಲೇ ಚಾಲ್ತಿಯಲ್ಲಿ ಇತ್ತು. 1960ರಲ್ಲಿ ಶಿಫ್ಟ್ ಆಗಿದೆ. 1960ರಿಂದನೂ ಅದು ನೀರಿನ ರಭಸಕ್ಕೆ ಆ ಒಂದು ಅವಸ್ಥೆಯಲ್ಲಿ ಬಂದು ನಿಂತಿದೆ ಅಂತ ಹೇಳ್ಬೋದು ಅಷ್ಟೇ. ಬನ್ನಿ ಸ್ನೇಹಿತರೆ, ಇವಾಗ ನೆಕ್ಸ್ಟು ಒಂದು ರಂಗನಾಥ ಸ್ವಾಮಿ ಗುಡಿ ಅಂತ ಇದೆ, ಅಲ್ಲಿಗೆ ಹೋಗೋಣ. ಗೊರೂರು ಡ್ಯಾಮು ಫ್ರಂಟ್ ಸೈಡ್ ಬರುತ್ತೆ ಅದು. ಇದು ಇಲ್ಲ ಗೊರೂರು ಡ್ಯಾಮು ಬ್ಯಾಕ್ ವಾಟರ್ ಸೈಡ್ ಬರುತ್ತೆ. ಬನ್ನಿ ಹೋಗೋಣ, ಅದು ನೋಡಿಕೊಂಡು ಡ್ಯಾಮ್ ನೋಡಿಕೊಂಡು ಹೋಗ್ಬೋದು. ಆದರೆ ಈಗ ನಾನಿವಾಗ ಶ್ರೀ ರಂಗನಾಥ ಸ್ವಾಮಿ ಗುಡಿ ಅಂತ ಏನಿದೆ ಅದೊಂದನ್ನು ನೋಡಬೇಕು. ಇವಾಗ ಅದನ್ನು ನೋಡ್ಬೇಕಂತ ಅಂದ್ಕೊಂಡಿರೋದು. ಬನ್ನಿ ಇವಾಗ ಹೋಗಿ ನೋಡೋಣಂತೆ. ಓಕೆನಾ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟು ಆ ಒಂದು ದೇವಸ್ಥಾನದ ವಿಡಿಯೋ ಬರುತ್ತೆ. ಈ ವಿಡಿಯೋಗೆ ದಯವಿಟ್ಟು ನಿಮ್ಮ ಒಂದು ಲೈಕು, ಸಬ್ಸ್ಕ್ರೈಬು, ಸಪೋರ್ಟ್ ಮೂಲಕ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಎಪಿಸೋಡು ರಂಗನಾಥ ಸ್ವಾಮಿ ಗುಡಿ.